ಕೇಂದ್ರ ಸರ್ಕಾರದ 1 ವರ್ಷ ಆಡಳಿತವನ್ನು ನಾವೆಲ್ಲ ಗಮನಿಸಿದ್ದೇವೆ. ನೀವು ಎಲ್ಲ ಗಮನಿಸಿದ್ದೀರಿ. ವಿಭಿನ್ನವಾದಂಥ ಅಭಿಪ್ರಾಯಗಳನ್ನು ನೀವೆಲ್ಲ ಬರೆದಿದ್ದೀರಿ. ನನ್ನ 40 ವರ್ಷದ ರಾಜಕಾರಣದಲ್ಲಿ ಸುಮಾರು ಸ್ವಾತಂತ್ರ್ಯ ಬಂದ ಮೇಲೆ ನಂತರ ಸ್ವಾತಂತ್ರ್ಯ ಪೂರ್ವಕವಾಗಿ ನಡೆದಂತ ಚಳುವಳಿಗಳನ್ನು ಇತಿಹಾಸದಲ್ಲಿ ನಾವು ನೋಡಿದ್ದೇವೆ. ಈ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ತೆಗೆದುಕೊಂಡಂತ ದಿಟ್ಟ ನಿರ್ಧಾರಗಳನ್ನು ನಮ್ಮ ಸಂವಿಧಾನ, ಗಣರಾಜ್ಯ ಇವೆಲ್ಲ ಕೂಡ ನಮ್ಮ ಈ ದೇಶದ ಒಂದು ದೊಡ್ಡ ಆಸ್ತಿಯಾಗಿ ನಾವು ಸ್ವೀಕಾರ ಮಾಡಿ ಅದರಂತೆ ನಾವು ನಡ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷ 2ನೇ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವೆಲ್ಲಕ್ಕೂ ಕೂಡ ಒಂದು ಬದಲಾವಣೆ ರೂಪವನ್ನು ತಂದು ಇಡೀ ಭಾರತದಲ್ಲೇ ಮತ್ತೆ ತನ್ನ ಸ್ವಾಭಿಮಾನದ ಬದುಕಿಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ಜನರು ಪಕ್ಷ ಭೇದ ಜಾತಿ ಧರ್ಮ ಎಲ್ಲ ಮರೆತು ಇವತ್ತು ರಸ್ತೆಗಿಳಿದು ಹೋರಾಟ ಮಾಡಿದ್ದು ಈ 1 ವರ್ಷದ ಅವಧಿಯಲ್ಲಿ ಏನದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಕಾನೂನನ್ನ ತಿದ್ದುಪಡಿಯನ್ನ ಮಾಡಿ ಜನರಿಗೆ ಭಯದ ವಾತಾವರಣ ನಿರ್ಮಾಣ ಮಾಡಿ ತಾನು ಭಾರತೀಯ ಇದ್ದೀನೋ ಭಾರತದಲ್ಲಿ ಹುಟ್ಟಿದ್ದೇನೋ ಇಲ್ಲವೋ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ತನ್ನಕ್ಕೆ ತಾನೇ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ಳುವಂತ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಪ್ರತಿಭಟನೆಗಳು, ಕೂಗುಗಳು, ಹೋರಾಟಗಳು ಇವನ್ನೆಲ್ಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಈ ಮಧ್ಯ ಈ ದೇಶದಲ್ಲಿ ಬಹುಶಃ ಇಷ್ಟು ದೊಡ್ಡ ನಿರುದ್ಯೋಗ, ವಿಶೇಷವಾಗಿ ನಮ್ಮ ಯುವಕರಿಗೆ, ಏನು ನಮ್ಮ ಯುವಕರು ಕೇಂದ್ರ ಸರ್ಕಾರವನ್ನ ಅಧಿಕಾರಕ್ಕೆ ತಂದರೂ ಅವರ ಆಸೆಗೆ ಭಂಗವನ್ನು ಉಂಟು ಮಾಡಿ ಬಹುಶಃ ಎಲ್ಲ ಸಂಶೋಧಕರು ಬಹುಶಃ ಕೇಂದ್ರದ ದಾಖಲೆಗಳ ಪ್ರಕಾರನೇ 40 ವರ್ಷಗಳ ದಾಖಲೆಯ ಪ್ರಕಾರ ಇಡೀ ಭಾರತದಲ್ಲಿ ಅತಿ ಕಡಿಮೆಯಾದಂಥ ನಿರುದ್ಯೋಗ ಪ್ರಮಾಣವನ್ನ ಈ ವರ್ಷ ಇದೆ ಅಂತ ಹೇಳಿ ಎಲ್ಲ ಸಂಶೋಧಕರು ಪ್ರಕಟಣೆಯನ್ನ ಮಾಡಿದ್ದಾರೆ. ಡಾಲರ್ ಮತ್ತು ಎದುರು ರೂಪಾಯಿ ಮೌಲ್ಯ ಕುಸಿದಿದ್ದು 76 ರೂಪಾಯಿಗೆ ಬಂದು ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ವಿಶ್ವ ಮಟ್ಟದಲ್ಲಿ ಅಂತ ಹೇಳಿ ಬೇಡವಾ 76 ರೂಪಾಯಿ ಡಾಲರ್ ಬೆಲೆ ಆಗಿರೋದನ್ನ ಇದರಿಂದ ಎಷ್ಟು ತೊಂದರೆ ಆಗಿದೆ ಅನ್ನೋದಕ್ಕೆ
ಬಹುಶಃ ಎಲ್ಲ ಸಂಶೋಧಕರು ಆರ್ಥಿಕ ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಬಹುಶಃ ಈಗಿರುವಂಥ ಒಂದು ಬೆಲೆಗೆ ಪೆಟ್ರೋಲು ಡೀಸೆಲ್ ಬೆಲೆ ಈಗ 20 ರೂಪಾಯಿ 30 ರೂಪಾಯಿ ಇರಬೇಕು. ಬಹುಶಃ ಇಡೀ ಪ್ರಪಂಚದಲ್ಲೇ ಅದರ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ. ಇಲ್ಲಿ ಟ್ಯಾಕ್ಸ್ ಅನ್ನು ಹೇರಿಸಿದ್ದಾರೆ. ಏನು ಒಂದು ಪದ್ಧತಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಮೊದಲಿಂದ ಬೆಳ್ಕೊಂಡು ಬಂದಿತ್ತು, ಅದರ ವಿರುದ್ಧವಾಗಿ ಸರ್ಕಾರನೇ ಅದರ ಲಾಭ ಪಡಿತಾ ಇದೆ ಹೊರತು ಜನರಿಗೆ, ಸಾಮಾನ್ಯ ಜನರಿಗೆ ಅದರ ಲಾಭ ಪಡೆಯಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಕಚ್ಚಾ ಬೆಲೆ ಕಡಿಮೆ ಆಗಿದ್ರೂ ಕೂಡ ಟ್ಯಾಕ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಕೂಡ ಕಡಿಮೆ ಮಾಡೋಕ್ಕೆ ಅವಕಾಶ ಇತ್ತು. ಅದನ್ನು ಇನ್ನ ಹೇರಿಸಿ ಇವತ್ತು ಆ ಬೆಲೆಯನ್ನು ಕಡಿಮೆ ಮಾಡದೆ ಪ್ರತಿಯೊಂದು ವಸ್ತು ಬೆಲೆ ಹೇರಲಿಕ್ಕೆ ಇದು ಕೂಡ ಒಂದು ದೊಡ್ಡ ಕಾರಣ ಅನ್ನೋದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. GDP ಈ ಕೋವಿಡ್ ಬರೋಕ್ಕಿಂತ ಮುಂಚಿತವಾಗಿ 3.1% ಅಷ್ಟಾಗಿತ್ತು ಅಂತ ಹೇಳಿ ಈಗಾಗಲೇ ನೀವೆಲ್ಲ ಮಾಧ್ಯಮದಲ್ಲಿ ನೀವು ಪ್ರಕಟಣೆ ಮಾಡಿದ್ದೀರಿ. ಇಂದು 0.9%, 0.19% ಅಂದರೆ 2% ಅಷ್ಟು ಆಗಿದೆ ಅಂತೇಳಿ, ಮೈನಸ್ ಆಗಿದೆ ಅಂತ ಹೇಳಿ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದ್ದನ್ನು ಕೂಡ ನೀವು ನೋಡಿದ್ದೀರಿ. ಅಂದ್ರೆ ಭಾರತ ದೇಶ ಈ ವರ್ಷದಲ್ಲಿ ಆರ್ಥಿಕವಾದಂಥ ವ್ಯವಸ್ಥೆ ಹದಗೆಟ್ಟಿ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಡೆಸದೆ, ಅನುಭವದ ಆಡಳಿತವನ್ನು ನಡೆಸದೆ, ಪೂರ್ ಸೆನ್ಸ್ ಆಫ್ ಮನಿ ದೆನ್ ಎಕನಾಮಿಕ್ಸ್ ಇದನ್ನ ಗಮನದಲ್ಲಿ ಇಟ್ಕೊಂಡು ಯಾವ ತರದಲ್ಲೂ ಕೂಡ ಕನ್ಸಲ್ಟೇಷನ್ ಇಲ್ಲದೆ, ಆರ್ಥಿಕ ತಜ್ಞರದೂ ಕನ್ಸಲ್ಟೇಷನ್ ಇಲ್ಲ, ಉದ್ಯಮಿಗಳದೂ ಕನ್ಸಲ್ಟೇಷನ್ ಇಲ್ಲ, ಸಾಮಾನ್ಯ ವರ್ಗದ ಜನರದೂ ಕನ್ಸಲ್ಟೇಷನ್ ಇಲ್ಲ, ಸಾಮಾನ್ಯ ಜನರ ಬದುಕನ್ನು ಕೂಡ ನೋಡದೆ ಇವತ್ತು ಆರ್ಥಿಕದ ವ್ಯವಸ್ಥೆ ಬಹಳ ಕೆಳಗೆ ಇವತ್ತು ಹಿಡಿದಿದೆ. ಇವತ್ತು ನಾನು ಆಗಲೇ ಹೇಳ್ದಂಗೆ 40 ವರ್ಷದಿಂದ ದಾಖಲೆ ಇದ್ದಂಥ ನಿರುದ್ಯೋಗದ ಸಮಸ್ಯೆ ಏನಿತ್ತು ಅದನ್ನು ದಾಖಲೆ ಮುರಿದು ಈಗ ನಿರುದ್ಯೋಗದ ಪ್ರಮಾಣ ಸುಮಾರು 24% ಇವತ್ತು ಹೆಚ್ಚಿದೆ. ಸೊ ಇಂಥ ಸಂದರ್ಭದಲ್ಲಿ, ಈ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಆಗಿರೋಂಥ ನಮ್ಮ ದೇಶವನ್ನು ಕಟ್ಟಂತ ನಮ್ಮ ನ್ಯಾಷನಲ್ ಬಿಲ್ಡರ್ಸ್ ಏನಿದ್ರು, ನೀವು ಅವ್ರನ್ನ ಮೈಗ್ರೆಂಟ್ಸ್ ಅಂತ ಕರಿತೀರೋ, ಲೇಬರ್ಸ್ ಅಂತ ಕರಿತೀರೋ, ಟೆಕ್ನಿಷಿಯನ್ಸ್ ಅಂತ ಕರಿತೀರೋ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕರಿತೀರೋ, ಎಲ್ಲರೂ ಕೂಡ ಇದ್ರ ಜೊತೆಗೆ ರೈತರು, ಆ ರೈತ ಬೆಳೆದಂಥ ಪದಾರ್ಥಕ್ಕೆ ಬೆಲೆಯನ್ನು ಕೊಡದೆ ಫಾರ್ಮಿಂಗ್ ಸೆಕ್ಟರ್ ಅಲ್ಲಿ ತನ್ನ ಭೂಮಿಲೇ ತಾನು ಉದ್ಯೋಗವನ್ನು ಮಾಡಿಕೊಂಡು ರೈತ ಏನು ಈ ಸಮಾಜವನ್ನು ಬದುಕಿಸಬೇಕು ಅಂತ ಇದ್ದ. ಇಡೀ ಪ್ರಪಂಚದಲ್ಲಿ 130 ಕೋಟಿಲಿ ಈ ಎಲ್ಲ ವರ್ಗ 100 ಕೋಟಿ ಇದೆ. ಆ 100 ಕೋಟಿಯ ಈ ಎಲ್ಲ ವರ್ಗ ಶ್ರಮಿಕ ಜನ, ಶ್ರಮವನ್ನು ವಹಿಸ್ತಾ ಇದ್ದಂತ ರೈತ ಕಾರ್ಮಿಕ, ಈ ವರ್ಗ ಏನಿದೆಯಲ್ಲ
ಈ ವರ್ಗದ ಜನರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಂತೇಳಿ ಈ ಸರ್ಕಾರ ಯಾವ ತರದ ಚಿಂತನೆ ಕೂಡ ಮಾಡಲಿಲ್ಲ. ಸಣ್ಣ ಮತ್ತು ಮಾಧ್ಯಮದ ಕೈಗಾರಿಕೆಗಳಿಗೆ MSMEಗಿರ್ಬೋದು, ಇಲ್ಲ ವರ್ತಕರು ಇರ್ಬೋದು, ಮಿಡಲ್ ಬಿಸ್ನೆಸ್ ಮೆನ್, ಸಾಮಾನ್ಯ ಜನ, ಅವರನ್ನು ಕೂಡ ಕೆಲವು ಸಂದರ್ಭದಲ್ಲಿ ಎಂಪ್ಲಾಯಿ ಬಗ್ಗೆ ಮಾತಾಡಿದ್ರೆ ಹೊರತು ಎಂಪ್ಲಾಯರ್ ಬಗ್ಗೆ ಯಾರು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದ 10 ಜನ, 15 ಜನ, 20 ಜನ, 100 ಜನ, 1000 ಜನ, ಅವನ ಬಗ್ಗೆ ಕೂಡ ಸರ್ಕಾರ ಅವನಿಗೆ ಯಾವ ರೀತಿ ಸಹಾಯವನ್ನು ಮಾಡಲಿಕ್ಕೆ ಮುಂದಾಗಲಿಲ್ಲ. ಒಟ್ಟಾರೆ ಇಡೀ ದೇಶ ಯಾವ ಸಂದರ್ಭದಲ್ಲೂ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಇಡೀ ಒಂದು ವರ್ಷದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಲಿಲ್ಲ. PSCಗಳನ್ನ ಮಾರಿದ್ದು, ಬೇರೆಯವರಿಗೆ ಬಂಡವಾಳ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು, ಒಂದು ಬುಲೆಟ್ ಟ್ರೈನ್ ಅಂತ ಬೇರೆ ಏನೋ ಮಾತಾಡಿದ್ರು, ಬೇರೆ ಇನ್ನೊಂದು ಏನು ಸ್ಮಾರ್ಟ್ ಸಿಟಿ. ಎಲ್ಲಪ್ಪ ಯಾವ ಸ್ಮಾರ್ಟ್ ಸಿಟಿ? ನಮ್ಮ MP ಗಳಿಗೆ ಅದೇನೋ ಒಂದಷ್ಟು ಮನೆಗಳ ಊರುಗಳು ತಗೊಳ್ಳಿ ಅಂತ ಹೇಳಿದ್ರು ಹಿಂದೆ. ನೀವೆಲ್ಲ ಹೋಗಿ ಆ MP ಗಳು ಎಲ್ಲೆಲ್ಲಿ ತೆಗೆದುಕೊಂಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ನೀವು ನೋಡಬೇಕು. ಒಬ್ರಿಗೂ ₹1 ಕೊಡ್ಲಿಲ್ಲ. ನಾನು ಹೇಳ್ತಾ ಇರೋದು ಬರೀ 5 ಇವು ಕೇಳ್ದಂಗೆ ಕೃಷ್ಣ 5 ಮನೆ 5 ಗಾವು ಕೇಳಿದ್ರಲ್ಲ, ಹಂಗೆ ಇವ್ರು 5 ಕ್ಷೇತ್ರದಲ್ಲಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಒಬ್ರಿಗೂ ₹1 ದುಡ್ಡು ಕೊಡದೆ ಅಭಿವೃದ್ಧಿ ಮಾಡಿ ಅಂತಂದ್ರೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? MP ಫಂಡ್ ಅಲ್ಲೇ ಮಾಡ್ಕೊಳ್ಳಿಕ್ಕೆ, MLA ಫಂಡ್ ಮಾಡ್ಕೊಳ್ಳಿಕ್ಕೆ ಇವ್ರೇನು ಹೇಳ್ಬೇಕಾ? ಸೊ ಹಂಗೆ ಇವ್ರು ಯಾವ ತರದ ಸರಿಯಾದ ರೀತಿಯಲ್ಲಿ ಹಣದ ಸಹಾಯ ಇಲ್ಲದೆ ಸಂಸ್ಥೆಗಳ ಮುಖಾಂತರ ಮಾಡ್ಕೊಳ್ಳಿ ಅನ್ನೋದಕ್ಕೆ ಇವರೇನು ಬೇಕಾಗಿಲ್ಲ. ಒಬ್ಬ ಇಂಡಿವಿಜುವಲ್ಲು ಅವನು ಬೆಳೆಯಂಥವನು, ಅವನಿಗೆ ಶಕ್ತಿ ಇತ್ತು ಅಂತಂದ್ರೆ, ಅವನಿಗೆ ವ್ಯವಹಾರದ ಜ್ಞಾನ ಇತ್ತು ಅಂದ್ರೆ, ಅಭಿವೃದ್ಧಿ ಜ್ಞಾನ ಇತ್ತು ಅಂದ್ರೆ ತಾನೇ ಮಾಡ್ಕೊಳ್ತಾನೆ. ಸೊ ಪ್ರತಿಯೊಂದಕ್ಕೆ ಬೇರೆಯವ್ರನ್ನ ತೋರ್ಸೋಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಹೊರತು ಸರ್ಕಾರ ನೇರವಾಗಿ ಅವನಿಗೆ ಹಣನ ಸಹಾಯ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಯಾವ ತರದ ಕಾರ್ಯಕ್ರಮ ಕೂಡ ರೂಪಿಸಲಿಲ್ಲ. ಈಗ ಕೋವಿಡ್ ವಿಚಾರಕ್ಕೆ ಬರೋದಾದ್ರೆ, ಈ ಲಾಕ್ಡೌನ್ ಪ್ರಾರಂಭದಿಂದ ನಾನು ಹೇಳ್ತಾ ಇದ್ದೀನಿ, ಇಟ್ ವಾಸ್ ಎ ಫುಲ್ ಫೇಲ್ಯೂರ್. ನೋ ಪ್ಲಾನ್. ರಾಜ್ಯದಲ್ಲೂ ಪ್ಲಾನ್ ಇಲ್ಲ, ರಾಷ್ಟ್ರದಲ್ಲೂ ಪ್ಲಾನ್ ಇಲ್ಲ. ನಾವು ಏನೋ ಸಂದರ್ಭದಲ್ಲಿ ಇವ್ರಿಗೆ ಸಹಾಯ ಮಾಡಬೇಕು, ಇದು ದೇಶದ ವಿಚಾರ, ಪ್ರಪಂಚದ ವಿಚಾರ, ಮಾನವೀಯತೆ ವಿಚಾರ ಅಂತೇಳಿ ಅವ್ರಿಗೆ ನಾವು ಸಹಕಾರವನ್ನು ನಾವು ಕೊಟ್ಟು ನಾವು ಅವ್ರಿಗೆ ಸಹಕಾರ ಕೊಟ್ಟು there was no ಕನ್ಸಲ್ಟೇಷನ್. ಯಾವ ವಿಚಾರಲ್ಲೂ ಕನ್ಸಲ್ಟೇಷನ್ ಇಲ್ಲ. ಬರೀ ಆರಗನ್ಸ್ ಆಫ್ ಪರ್ಸನಾಲಿಟಿ ಕಲ್ಟ್. ಅವನು ಕೇಳಿದ್ರೆ ಏನು ಅನುವಾಗ್ತದೋ, ಇವನ್ ಕೇಳೋದು. ನಾನು ಹೇಳಿ ಈ ರಾಜ್ಯದಿಂದನೇ ನಾನು ಕರೆಯನ್ನು ಕೊಟ್ಟು ಆಲ್ ಪಾರ್ಟಿ ಕರೆದು ಮೀಟಿಂಗ್ ಕರೀರಿ ಅಂತೇಳಿ ಅವ್ರಿಗೆ ಮನವಿ ಮಾಡಿಕೊಂಡು ಒತ್ತಾಯ ಮಾಡಿ ಆಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು. ಆಮೇಲೆ ಕೊನೆಗೆ ಒಂದು 20 ದಿನ 30 ದಿನ ಆದಮೇಲೆ ನ್ಯಾಷನಲ್ ಲೆವೆಲಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕಳೆದ್ರು. ಇದನ್ನು ಯಾರು ನಿಭಾಯಿಸಿದ್ರಲ್ಲ ಈ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಿಡಿ ಒಂದು 4-5 ಜನ ಎಲ್ಲ ಕುಂತ್ಕೊಂಡು ಮಾತಾಡೋದು ನಾವು ನೋಡ್ದು ಅಷ್ಟೇ. ನಮ್ಮ ರಾಜ್ಯದಲ್ಲೂ ನಾವು ನೋಡಿದೀವಲ್ಲ, ಬರೀ ಫ್ಯೂ ಜನ ವಿತ್ ಇನ್ಎಕ್ಸ್ಪೀರಿಯನ್ಸ್ಡ್ ಪೀಪಲ್, ಅವ್ರಿಗೆ ಯಾವುದು ವ್ಯವಹಾರ ಜ್ಞಾನನೇ ಇಲ್ಲ, ಅಧಿಕಾರಿಗಳಿಗೂ ಒಂದು ಡೈರೆಕ್ಷನ್ ಇಲ್ಲ, ಅವ್ರಿಗೂ ಒಂದು ವ್ಯವಹಾರದ ಜ್ಞಾನ ಇಲ್ಲ.
ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬರೀ ಕಣ್ಣನ್ನ ನೆಪ ಒರೆಸೋಂಥದ್ದು, ಯಾವುದೋ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡೋಂಥದ್ದು, ಅಷ್ಟು ಬಿಟ್ಟರೆ ಯಾವ ಥರದಿಲ್ಲ. ಒಟ್ಟಾರೆ ಬಿಜೆಪಿ ದೇರ್ ವಾಸ್ ನೋ ಡೆವಲಪ್ಮೆಂಟ್ ಇನ್ ದಿ ನ್ಯಾಷನಲ್ ಲೆವೆಲ್. ಈ ನಮ್ಮ ಸ್ಟೇಟಲ್ಲೂ ಕೂಡ ಬಿಡಿ, ನಮ್ಮ ಸ್ಟೇಟಲ್ಲಿ ದೇವರೇ ಕಾಪಾಡಬೇಕು, ಬೇರೆ ಇನ್ಯಾರು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಜನರ ಪರಿಸ್ಥಿತಿ, ಜನರ ಅನುಭವಿಸಿದ್ದು, ರಾಷ್ಟ್ರದಲ್ಲಿ ಹೆಂಗೆ ಅನುಭವಿಸಿದ್ದು, ರಾಜ್ಯದಲ್ಲಿ ಅನುಭವಿಸಿದ್ರು ಅಂತ ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ. ನೀವೇನು ಮಾಧ್ಯಮದಲ್ಲಿ ನೀವೇನು ಪ್ರಕಟಣೆ ಮಾಡಿದಿರಲ್ಲ ಅವೇ ಸಾಕ್ಷಿ. ನಾವೇನು ಮಾತಾಡಿದ್ರು ರಾಜಕಾರಣ. ಸೊ ಬಿಜೆಪಿಯವರಿಗೆ ಪಾಪ ಬರೀ ಐಡಿಯಾಲಜಿನೇ ಇಲ್ಲ. ಏನಾರು ಒಂದು ಮಾಡಿದ್ರೆ ಬರೀ ದ್ವೇಷದ ರಾಜಕಾರಣ ಮಾಡಿದ್ರೆ ಹೊರತು ಯಾವ ಥರದ ಅಭಿವೃದ್ಧಿಯ ಐಡಿಯಾಲಜಿನೂ ಇಟ್ಕೊಳ್ಳಿಲ್ಲ, ಜನರ ಸೇವೆಯನ್ನು ಮಾಡಲಿಲ್ಲ, ಜನರ ಹೃದಯನೂ ಕೂಡ ಏನು ನೋವಿದೆ ಅಂತೇಳಿ ಗಮನಿಸಲಿಲ್ಲ. ಇದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಆದರೆ ಈಗ ಇತ್ತೀಚಿನ ದಿನದಲ್ಲಿ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ, ಜನ ಜಾಗೃತಿ ಆಗ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದಲ್ಲೂ ಕೂಡ ನಾನು, ನಮ್ಮ ಪಕ್ಷ ಒಟ್ಟಾರೆ ಸೇರಿ ನಾವು ಏನು ಈ ರಾಜ್ಯ ಸರ್ಕಾರಕ್ಕೆ ಅನೇಕ ಎಚ್ಚರಿಕೆಯನ್ನು ಕೊಟ್ಟಿದ್ದೋ, ಆಲ್ ಪಾರ್ಟಿ ಮೀಟಿಂಗ್ ಇರ್ಬೋದು, ರೈತರಿಗೆ ನೀವು ಸಹಾಯ ಮಾಡಬೇಕು ಅಂತ ಹೇಳ್ದೋ ಆದರೂ ಮಾಡಲಿಲ್ಲ. ನೀವು ರೈತರದ್ದು ಹೋಗಿ ನೀವು TV ಮಾಡ್ರಿ, ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ರಿ, ಅವ್ರು ಸಹಾಯ ಮಾಡಿ ಅಂದರೆ ಬರೀ 6,000 ರೂಪಾಯಿ ಅಂತೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿ ಅವ್ರ ಅಕೌಂಟ್ಗೆ ಹಾಕುವಂಥದ್ದು. ಕೆಲವರಿಗೆ 25,000, ಅವರೆಲ್ಲ 1 ಲಕ್ಷ ಖರ್ಚು ಮಾಡವ್ರೆ. ಅವ್ರಿಗೆ 2.5 ಎಕರೆಗೆ 25,000 ಅಂತೆ, ಅಂದರೆ 10,000 ರೂಪಾಯಿ ಅಂತೆ. ಯಾರಿಗೂ ಮಾರ್ಕೆಟಿಂಗು ಒಂದು ಲಿಸ್ಟನ್ನು ಅವ್ರು ರಿಲೀಸ್ ಮಾಡಲಿ, ನಾನು ಇಂಥವ್ರಿಗೆ ನಾನು ಮಾರ್ಕೆಟಿಂಗ್ ವ್ಯವಸ್ಥೆನ ನಾನು ಮಾಡಿಕೊಟ್ಟೆ, ಇಷ್ಟನ್ನು ನಾನು ಖರೀದಿ ಮಾಡಿದ್ದೀನಿ, ಇವ್ನಿಗೆ ಇಷ್ಟು ಅಮೌಂಟ್ ಹೋಗಿದೆ ಅಂತೇಳಿ ಒಂದು ಲಿಸ್ಟನ್ನು ಮಾಡಿ. ನಾವು ಹೇಳ್ತಾ ಇದ್ದೀವಿ, ಒಂದು ವೈಟ್ ಪೇಪರ್ ಕೊಡ್ರಿ. ಈಗ ಅಲ್ಲ 1,600 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರಲ್ಲ, ಒಬ್ಬನಿಗೆ ಇವತ್ತರೆಗೂ ಒಬ್ಬನಿಗೆ, ಒಬ್ಬ ಡ್ರೈವರ್ಗೆ, ಒಬ್ಬ ಸಲೂನ್ ಅಂಗಡಿ ಮಾಡಿಕೊಂಡಿದ್ದವನಿಗೆ, ಒಬ್ಬ ವಾಷರ್ಮೆನ್ಗೆ, ಮಡಿವಾಳ್ರವನಿಗೆ, ಇಲ್ಲ ಯಾವ್ದಾವ್ದು ನಾವೇನೇನು ವೃತ್ತಿ ಅಂತ ನಾವು ಹೇಳಿದ್ರು ಅವರೆಲ್ಲ ಅದನ್ನ ಯೋಚನೆ ಮಾಡಿದವರು, ಒಬ್ಬನಿಗೆ ₹1 ತಲುಪದನ್ನ ಒಂದು ಪಟ್ಟಿ ಕೊಡ್ರಿ. ಆಟೋ ಡ್ರೈವರ್ಗೆ, ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಕೆಲವು ಆಫೀಸರ್ಸು ಅವ್ರನ್ನೆಲ್ಲ ಕಳಿಸಿ ಹಳ್ಳಿ ಯಾರ ವೃತ್ತಿ ಮಾಡಿಕೊಂಡವ್ರೆ ಅವ್ರಿಗೆಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ, ಅವ್ರ ಅಂಗಡಿ ಮುಂದೆ ಹೋಗಿ, ಜನರನ್ನು ಮಾಡಿಕೊಂಡು ಒಂದು ವಿಡಿಯೋ ಇಡ್ಸ್ಕೊಂಡು, ಒಂದು ಫೋಟೋ ಇಡ್ಸ್ಕೊಂಡು, ಅಲ್ಲೇ ಚೆಕ್ ಬರೆದು 5,000 ರೂಪಾಯಿ ಕೊಡೋಕ್ಕೆ ಏನ್ರಿ ಬಂದಿರೋದು ಇವ್ರಿಗೆ? ಅವ್ರೇನು ಸತ್ತ ಮೇಲೆ ನೀವು ಅವ್ರಿಗೆ ದುಡ್ಡು ಕೊಡಕ್ಕೆ ಹೋಗ್ತೀರಾ? ಅವ್ರ ತಿಥಿಗೆ ದುಡ್ಡು ಕೊಡಕ್ಕೆ ಹೋಗ್ತಿದ್ದೇನ್ರಿ? ಅವ್ರು ಬದುಕಕ್ಕೆ ಜೀವಕ್ಕೆ ಕೊಡ್ರಿ ಅವ್ರಿಗೆ. ಆಲ್ರೆಡಿ 2 ತಿಂಗಳಾಯ್ತು ಅವ್ರದ್ದು, ಆಲ್ರೆಡಿ ಕಮ್ ಟು ನಾರ್ಮಲ್ಸಿ. ಅವ್ರು ಹೆಂಗೋ ಬದುಕಿದ್ದಾರೆ, ಅವ್ರ ಜೀವ ಇನ್ನೂ ಇದೆ. ವೈ ಡಿಡ್ ಯು ಅನೌನ್ಸ್? 1 ತಿಂಗಳಾಯ್ತು ನೀವು ಅನೌನ್ಸ್ಮೆಂಟ್ ಮಾಡಿ. ₹1 ಅವ್ರಿಗೆ ಆಪಲ್ಲಿ ಇದು ಅದೇನೋ ಇನ್ಲೋಡ್ ಮಾಡ್ಬೇಕಂತೆ, ಏನದು ಸೇವಾ ಸಿಂಧು. ನನಗೆ ಗೊತ್ತಿಲ್ಲ ಸೇವಾ ಸಿಂಧು ಹೆಂಗ್ ಮಾಡಬೇಕು ಅಂತ. ಪಾಪ ಅವ್ರಿಗೇನ್ರಿ ಗೊತ್ತು? ಆ ಸೇವಾ ಸಿಂಧುನ ಅಪ್ಲೋಡ್ ಮಾಡಂಗಿದ್ರೆ ಅವ್ರು ಯಾಕೆ ಇದನ್ನ ಬಟ್ಟೆ ಹಾಕೊಂಡು ಕೂತ್ಕೋತಿದ್ರು? ಅವ್ರ್ಯಾಕೆ ಚಪ್ಪಲಿ ಹೊಲ್ಕೊಂಡು ಕೂತ್ಕೋತಿದ್ರು? ಅವ್ರ್ಯಾಕೆ ವ್ಯವಸಾಯ ಮಾಡ್ಕೊಂಡು ಹೊಲ ಉಳ್ಕೊಂಡು ಕೂತ್ಕೋತಿದ್ರು ಅವರು? ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರೋರು ಯಡಿಯೂರಪ್ಪನವರೇ, ಮುಖ್ಯಮಂತ್ರಿಗಳೇ. ನಿಮ್ಮ ಮಂತ್ರಿಗಳಿಗೇನೋ ಬಿಡಿ, ಪಾಪ ಅವತ್ತು ಯಾವುದೋ ಒಂದು ಮೀಟ್ ಹಿಡ್ಕೊಂಡು ಕೂತವ್ರು ಅವರು. ನೀವು ಅಟ್ಲೀಸ್ಟ್ ಹೇಳೋ ಸಂದರ್ಭದಲ್ಲಿ ಇದನ್ನು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ, ಇಡೀ ಕರೋನಾ ವಿಚಾರ ನಾವು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ನಿಮಗೆ, ಯಾರು ಒಬ್ಬ ನೆಮ್ಮದಿ ಇದೇನೇನ್ರಿ? 7 ಲಕ್ಷ ಫುಡ್ಗೆ ಪ್ಯಾಕ್ ಇದನ್ನ ಕಿಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ತೆಗೀರಿ ಲಿಸ್ಟು. ಅದು ಯಾರು ಕೊಟ್ಟಿದ್ದೀರಾ ಅಂತ? ನಿಮ್ಮ ಕಾರ್ಯಕರ್ತರಲ್ಲದೆ ಬರೀ ನಿಮ್ಮ ಕಾರ್ಯಕರ್ತರಿಗೆ ಹಂಚಿ ನಾವೆಲ್ಲ ತೋರಿಸಿದ್ವಪ್ಪ, ಒಂದು ಆಕ್ಷನ್ ತಗೊಳಕ್ಕಾಗಲಿಲ್ಲ ನೀವು. ಈ 1 ವರ್ಷ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಅವಮಾನ, ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಅವಮಾನ. ಸೊ ಈಗಿರೋಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡೋದು ಒಂದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಅಧಿಕಾರಕ್ಕೆ ಬಂದಿದ್ದೀರಿ ಅಷ್ಟೇ. ಪಾಪ ವಲಸೆ ಹೋದ್ರಲ್ಲ ಜನ,
ವಾಪಸ್ ಬರೋಕ್ಕೆ ಅವ್ರಿಗೇನಾದ್ರು ಒಂದು ಶಕ್ತಿ ಕೊಟ್ರೇನ್ರಿ, ಒಂದು ಧೈರ್ಯ ತುಂಬಿದ್ರ ನೀವು? ಇಲ್ಲಿ ಏನಾದ್ರು ಒಂದು ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿದ್ರ? ಅವ್ರಿಗೆ ದುಡ್ಡು ಕೊಟ್ಟಿದ್ದಿದ್ರೆ, ನೀವು ಅವ್ರಿಗೆ ಫುಡ್ ಪ್ಯಾಕೆಟ್ ಕೊಟ್ಟಿದ್ರೆ, ಪ್ರೀತಿಯಿಂದ ಅವ್ರು ನೋಡ್ಕೊಂಡಿದ್ರೆ ಯಾರೇ ವಾಪಸ್ ಹೋಗ್ತಿದ್ರು? ಎಲ್ಲ ಗಂಟು ಮೂಟೆ ಪಾತ್ರೆ ಗೀತೆ ಎಲ್ಲ ತಗೊಂಡು ಹೊಟ್ಟೋದ್ರಲ್ರಿ. ಇಡೀ ಬೆಂಗಳೂರೆಲ್ಲ ಇಡೀ ರಾಜ್ಯನ ಕಟ್ಟಿದಂಥ ಜನ, ಇಡೀ ದೇಶಕ್ಕೆ ಕೊನೆಗೆ ಕೋರ್ಟ್ ಕೈಲಿ ಎಳ್ಸ್ಕೋಬೇಕಾಯ್ತಾ? ನಮ್ಮ ಕೈಲಿ ಎಳ್ಸ್ಕೋಬೇಕಾಯ್ತಾ? ನಿಮ್ಗೆ ಜನ ಅಧಿಕಾರ ಕೊಟ್ಟಿರೋದು ಏಂತಕ್ಕೆ? ಈಗ ಸೆಂಟ್ರಲ್ ಗೌರ್ಮೆಂಟ್ಗೆ ಅಧಿಕಾರ ಕೊಟ್ಟಿದ್ದು ಏಂತಕ್ಕೆ? ನೀವು ಎಲ್ಲ ವರ್ಗದ ಜನರನ್ನ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಅವಮಾನ ಮಾಡಿ ಅವ್ರನ್ನ ಕಳಿಸಿದ್ರಲ್ಲ, ಜನ ಸುಮ್ಮನೆ ಇರ್ತಾರ? ಅವ್ರ ಶಾಪ ತಟ್ಟೆ ಸುಮ್ಮನೆ ಇರ್ತದ? ಎಲ್ಲ ಮುಚ್ಚಿಬಿಟ್ರಿ. ಎಲ್ಲ ಭಾವನಾತ್ಮಕವಾಗಿ ಅವನ್ನ ತೆಗೆದುಕೊಳ್ಳೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಏನ್ ಬರೀ ಅವ್ರಿಗೆ ದೀಪ ಹಚ್ಚಿ ಚಪ್ಪಾಳೆ ಹೊಡೀರಿ, ಗಂಟೆ ಬಾರಿಸಿ ಅಂತ ಹೇಳಿದ್ರೆ ಈ ಸಮಾಜ ಉಳಿತದೆ ಸ್ವಾಮಿ? ಈ ಸಮಾಜ ಉಳಿದಿಲ್ಲ. ಬರೀ ಭಾವನಾತ್ಮಕವಾಗಿ ಓದಿಸ್ತಾ ಇಲ್ಲ. ಅವನಿಗೆ ಊಟ ಬೇಕು, ಅವನಿಗೆ ದುಡ್ಡು ಬೇಕು. ಅವನ ಜೋಬ್ಗೆ ದುಡ್ಡು ಹಾಕೋದಕ್ಕೆ, ಅವನ ಅಕೌಂಟ್ಗೆ ದುಡ್ಡು ಹಾಕೋದಕ್ಕೆ, ಚೆಕ್ ಕೊಡಕ್ಕೆ ಏನ್ರಿ ಬಂದಿತ್ತು ನಿಮ್ಗೆ ಕಷ್ಟ? 2 ಲಕ್ಷ 20 ಲಕ್ಷ ಕೋಟಿ ಅಂತ ಹೇಳಿದ್ರು. 10% ನರೇಗಾಲಿ ಬೇರೆ ಬೇರೆ ಹಾಕೋದು ಬಿಟ್ರೆ ಮಿಕ್ಕಿದ್ದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅವರೇ ಕೊಡ್ತಾರೆ. ಎಲ್ಲ ಆರ್ಥಿಕ ತಜ್ಞರು ಹೇಳಿದ್ದಾರೆ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅವರೇ ಕೊಡ್ತಾರೆ. ಕೆಲವು ಲೋನ್ ತಗೋಬೇಕಾದ್ರೆ ಗ್ಯಾರಂಟಿ ಅಂತೆ, ಗೌರ್ಮೆಂಟ್ ಗ್ಯಾರಂಟಿ. ಆ ನಮ್ಮ ಬೆಸ್ಕಾಮ್ ಇಸ್ಕಾಮ್ ಅವ್ರಿಗೆಲ್ಲ ದುಡ್ಡು ಕೊಡೋಕ್ಕೆ ಗೌರ್ಮೆಂಟ್ ಗ್ಯಾರಂಟಿ ಕೊಡಿ, ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟರೆ ಎಲ್ಲರೂ ದುಡ್ಡು ಕೊಡ್ತಾರೆ. ನೀವು ಅವ್ರ ಅಕೌಂಟ್ಗೆ ಹಾಕಿದ್ದೀರಾ ಹೇಳಿ? ನೀವು ಅವ್ರಿಗೇನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಹಾಕಿದ್ಯಾ ಹೇಳಿ? ಯಾವ್ದಾದ್ರು ಒಂದು ಬ್ಯಾಂಕಿಂದ ನೀವು ಹೇಳಿ. ನೀವು ದಯವಿಟ್ಟು ನನ್ನ ಮಾಧ್ಯಮ ಸ್ನೇಹಿತರು, ನನಗೆ ಬಹಳ ಸಂತೋಷ. ಕೆಲವು ಟಿವಿಯವರೆಲ್ಲ ಅಭಿಯಾನ ಮಾಡಿದ್ರು, ಕೆಲವೆಲ್ಲ ತನಿಖೆ ಇದನ್ನು ಮಾಡಿದ್ರು. ಇದೆಲ್ಲ ಒಬ್ರಿಗೂ ದುಡ್ಡು ಸಿಕ್ಕಿಲ್ಲ ಅಂತೇಳಿ ಕೆಲವು ಟಿವಿಗಳಲ್ಲಿ ನಾನು ಗಮನಿಸಿದೆ. ನಾನು ಕೆಲವು ಅನೇಕ ಟಿವಿಗಳಿಗೆ ನಾನು ಅವ್ರ ಹೆಸರುಗಳು ಹೇಳಕ್ಕೆ ಹೋಗಲ್ಲ. ಒಳ್ಳೆ ನೀವು ಪ್ರಯತ್ನ ಮಾಡಿದ್ರಿ, ಜನರ ಪರವಾಗಿ, ಜನರ ಧ್ವನಿಯಾಗಿ ನೀವು ನಿಂತ್ರಿ. ನೀವು ಇವತ್ತು ಕೇಳಿ, ಯಾರಿಗೇನು ಸಹಾಯ ಮಾಡೋರೆ? ನೀವು ಒಂದು PD ಇಂಡಸ್ಟ್ರಿಗೆ ನಡೀರಿ, ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಗೆ ನಡೀರಿ ನಮ್ಮ ರಾಮನಗರಕ್ಕೆ. ಯಾವ್ದಾದ್ರು ಫ್ಯಾಕ್ಟ್ರಿಯವ್ರಿಗೆ ಏನೋ ಸಹಾಯ ಆಗಿದೆಯಾ? ಇನ್ಸ್ಟಿಟ್ಯೂಷನ್ಗೆ ಯಾರು ದುಡ್ಡು ಕೊಟ್ರ? ಸಾಲ ಕೊಡಿ ಅಂತ ಹೇಳ್ತೀರಿ, ಅವ್ರಿಗೆ ಸಂಬಳ ಕೊಡಿ ಅಂತ ಹೇಳ್ತೀರಿ, ಬಾಡಿಗೆ ನಿಲ್ಲಿಸಬೇಡಿ ಅಂತ ಹೇಳ್ತೀರಿ. ಯಾರು ಬ್ಯಾಂಕ್ ಅವರು ಸಹಾಯ ಮಾಡಿದ್ ನೋಡಿದ್ದೀರಾ? ಎಲ್ಲ ನೋಟಿಸ್ ಕೊಟ್ಬಿಟ್ಟು ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಬ್ಯಾಂಕರ್ಸ್ ಒಂದು ಮೀಟಿಂಗ್ ಮಾಡೋಕ್ಕಾಗಿಲ್ಲ. ನೀವೇನು ಸಹಾಯ ಮಾಡ್ತಾ ಇದ್ದೀರಿ ಅಂತ ಜನರ ಮುಂದೆ ಹೇಳಕ್ಕಾಗಲಿಲ್ಲ. ಬರೀ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಏನು 20 ಲಕ್ಷ ಕೋಟಿ ಬಂತು ಅಂತ ತಕ್ಷಣ ಏನು ಏನ್ ಟಿವಿಲಿ ಅಭಿನಂದನೆಗಳು. 20 ಲಕ್ಷ ಕೋಟಿ ಯಾರಿಗೆ ತಲುಪಿದೆ? ಓಲಿ ನಿಮ್ಮ ಮಾಧ್ಯಮದವ್ರಿಗೆ ಏನಾದ್ರು ತಲುಪಿದೆಯೇನ್ರಿ? ಆ ಲಾಯರ್ಗಳಿಗೆ ಪಾಪ ಅದು 5,000 ರೂಪಾಯಿ ಅವ್ರಿಗೇನಾದ್ರು ಅಕೌಂಟ್ಗೆ ಏನಾರು ಹೋಗಿದ್ಯೇನ್ರಿ? ಲಾಯರ್ಗಳಿಗೆ ಅವ್ರ ಕೋರ್ಟ್ನೆಲ್ಲ ಮುಚ್ಚಿಸ್ಬಿಟ್ರು. ಓಲೆ ಯಾರು ಆರ್ಕೆಸ್ಟ್ರಾ ಅವರು, ಈ ಮದುವೆ ಮನೇಲಿ ಈ ಅಡುಗೆಯವನು, ಯಾರಿಗೂ ₹1 ತಲುಪಿದೆ ಹೇಳ್ರಿ ಪ್ಲೀಸ್. ನಾನು ಕೇಳ್ತಾ ಇದ್ದೀನಿ. ಇನ್ನ 24 ಅವರ್ಸ್ ಟೈಮ್ ಕೊಡ್ತೀನಿ ನಿಮಗೆ. 24 ಅವರ್ಸಲ್ಲಿ ಇವತ್ತು ನೀವು ಅನೌನ್ಸ್ ಮಾಡಿ ಪಟ್ಟಿನ. ಎಲ್ಲ ಟ್ರಾನ್ಸ್ಪರೆಂಟ್ ದುಡ್ಡು ಯಾವ್ದಾದ್ರು ಕೊಟ್ಟರೆ ಅವ್ರ ಅಕೌಂಟ್ಗೆ ಹೋಗಿರ್ಬೇಕಲ್ಲ. ನೀವು ಯಾರು ಕೊಟ್ಟಿದ್ದೀರಿ ಅಂತ ದಯವಿಟ್ಟು ಹೇಳಿ. ಸೊ ಹಂಗೆ ಇಡೀ ರಾಜ್ಯಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಇಡೀ ದೇಶದಲ್ಲೇ ಇಂಥ ಒಂದು ಮಾರಕವಾದಂಥ ವರ್ಷ ಪ್ರಕೃತಿ ಮಾಡೋದಿರಲಿ, ನೀವೇ ಕಾರಣಕರ್ತರಾದ್ರಿ. ಪ್ರತಿಯೊಬ್ಬನ ಬದುಕಿನ ಜೀವನ ಇವತ್ತು ಶೂನ್ಯ ಆಗ್ಲಿಕ್ಕೆ ನಿಮ್ಮ ಸರ್ಕಾರಗಳ ಕಾರಣ. ಪ್ರತಿ ಹಂತದಲ್ಲೂ ಕೂಡ ಇಟ್ ಇಸ್ ಎ ಫೇಲ್ಯೂರ್ ಆಫ್ ಅಡ್ಮಿನಿಸ್ಟ್ರೇಷನ್, ಫೇಲ್ಯೂರ್ ಆಫ್ ಲೀಡರ್ಶಿಪ್. ಅಧಿಕಾರ ನಿಮಗೆ ನಡೆಸೋಕ್ಕೂ ಗೊತ್ತಿಲ್ಲ, ಜನರನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ. ಜನರನ್ನ ಬದುಕಿ ಇವತ್ತು ಹಸುವಿನಿಂದ ಸಾವಿರಾರು ಜನ ಇವತ್ತು ಸತ್ತಿದ್ದಾರೆ. ನಡ್ಕೊಂಡು ನಿಮ್ಮ ಪೊಲೀಸರನ್ನ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಅವ್ರನ್ನ ಮಾನವೀಯತೆಯನ್ನ ಗಮನದಲ್ಲಿ ಇಟ್ಕೊಳ್ದೆ ನೀವು ಅವ್ರನ್ನ ಅಸ್ಪೃಶ್ಯರಂತೆ ನೀವು ಕಂಡ್ರಿ. ನೀವು ಇದೆಲ್ಲ ಕೂಡ ಇವತ್ತು ನೀವೇ ಕಾರಣ.
ಇದಕ್ಕೆ ನೀವೇ ಜವಾಬ್ದಾರಿ. ರೈತನ್ನ ಸಾಯಿಸಿದ್ದೀರಿ. ರೈತ ಮುಂದಕ್ಕೆ ಅವನು ಹೇಳಬೇಕಾದ್ರೆ ಆ ಭಗವಂತನೇ ಕಾಣಬೇಕು, ಪ್ರಕೃತಿನೇ ಅವನಿಗೆ ಸಹಾಯ ಮಾಡಬೇಕು. ರೈತ ಇರ್ಬೋದು, ಕಾರ್ಮಿಕರಿರ್ಬೋದು, ಎಲ್ಲರೂ ಕೂಡ. ಎಜುಕೇಷನ್ ಸಿಸ್ಟಮ್ ಇವತ್ತೇನು ಅವನಿಗೆ ಸರಿಯಾದ ರೀತಿ ಡೈರೆಕ್ಷನ್ ಇಲ್ಲ. ಪಾಪ ಇವತ್ತರೂ ಕೂಡ ಅವನು ಏನು ಯಾವ ರೀತಿ ಅವನು ಇದನ್ನು ಎಜುಕೇಷನ್ ಮಾಡಬೇಕು ಅಂತೇಳಿ ಪ್ರೈಮರಿಯಿಂದ ಹಿಡಿದು ಮೇಲ್ಗಡೆವರೆಗೂ ನಾನು ಒಬ್ರದ್ದು ಅಂತ ನಾನು ಹೇಳೋದಿಲ್ಲ. ಎಲ್ಲಿದೆ ರೀ ಆನ್ಲೈನ್? ಹೆಂಗ್ ಮಾಡಕ್ ಸಾಧ್ಯ? ಫೆಸಿಲಿಟೀಸ್ ಏನು ಒದಗಿಸ್ಕೊಟ್ಟಿದ್ದೀರ ನೀವು? ಏನೋ ಇಂಜಿನಿಯರಿಂಗ್ ಕಾಲೇಜು ಅವರು ಇವ್ರಿಗೆ ಸ್ವಲ್ಪ ಅವಕಾಶಗಳಿರ್ಬೋದು, ಬೇರೆಯವ್ರಿಗೆ ಎಲ್ಲಿದೆ ಅವಕಾಶ? ಮಕ್ಕಳಿಗೆ ಎಲ್ಲಿದೆ ಅವಕಾಶ? ಸೊ ಎಂಟೈರ್ ಸಿಸ್ಟಮ್, ಒಂದು ಸೆಕ್ಷನ್ ಅಲ್ಲ, ಎಲ್ಲ ಸೆಕ್ಷನ್ ಅಲ್ಲೂ ಇವತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ದಿಸ್ ಇಯರ್ ಎಂಟೈರ್ ಇಡೀ ದೇಶನ ನಾವೇನು 50-60 ವರ್ಷದಿಂದ ಇವತ್ತು ಹೊಸ ಭಾರತ ನಿರ್ಮಾಣ ಆಗಿತ್ತು ಎಲ್ಲ ಝೀರೋ ಆಗ್ತಾ ಇದ್ಕೊಂಡು ರಾಜ್ಯ ಸರ್ಕಾರ, ಸೆಂಟ್ರಲ್ ಗವರ್ಮೆಂಟ್ ಎರಡೂ ಕೂಡ ಇದಕ್ಕೆ ಕಾರಣ ಆಗಿದೆ. See, their only agenda is that. Their agenda is politics. I don't want to comment on their agenda. I don't want to comment on their internal issues. Their priority is, as you know, their priority is coming to power, not serving to the people. You know, at this time, how they formed the BJP government in Madhya Pradesh, how they formed the government in here, who all are doing what. Let me not comment on that. It is their agenda. ನೀವು ಯಾವುದೋ ಒಂದು ಹೆಸರು ಹೇಳಿದ್ರಲ್ಲ, ಯಾರು ನಂಗೆ ಗೊತ್ತಿಲ್ಲ, ಅವ್ರು ಉಗ್ರಪ್ಪನವ್ರ ಸಂಪರ್ಕದಲ್ಲಿದ್ದಾರೆ. ಉಗ್ರಪ್ಪನವ್ರು ಕೇಳಿ ಹೇಳ್ತಾರೆ ಅವ್ರು ಯಾವ ಸಂಪರ್ಕದಲ್ಲಿದ್ದಾರೆ ಅಂತ. ನಮ್ಮ ಸ್ಪೋಕ್ಸ್ಮನ್ ಸಂಪರ್ಕದಲ್ಲಿ ಅವರಿದ್ದಾರೆ. ಅವ್ರ ನೆಕ್ಸ್ಟ್ ಹೆಜ್ಜೆ ಏನು ಅಂತ ಕೇಳಿ. ಉಗ್ರಪ್ಪನವ್ರು ಕೇಳ್ರಿ. ಅವ್ರು ಎಲ್ಲಿಗೆ ಎಷ್ಟು ಜನನ್ನ ಕರ್ಕೊಂಡು ಬರಕ್ಕೆ ಅವರು ಹೇಳಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಉಗ್ರಪ್ಪನವ್ರು ಕೇಳಿ. ಉಗ್ರಪ್ಪನವ್ರು ಹೇಳ್ತಾರೆ. ಆಮೇಲೆ ಇಲ್ಲೊಂದು ನಂದೊಂದು ಅಪೀಲು ನಮ್ಮೆಲ್ಲ ಪಾರ್ಟಿಯ ಕಾರ್ಯಕರ್ತರಿಗೆ, ನಾಯಕರಿಗೆ, ಈ ಬಿಜೆಪಿಯ ಆಂತರಿಕ ವಿಚಾರದಲ್ಲಿ ಏನೇನು ಮಾಧ್ಯಮದಲ್ಲಿ ಬರ್ತಾ ಇದೆ, ಏನೇನು ಬರ್ತಾ ಇದೆ, ಯಾರು ಕೂಡ ಕಾಮೆಂಟ್ ಮಾಡಬಾರ್ದು, ಯಾರು ಸ್ಟೇಟ್ಮೆಂಟ್ ಮಾಡಬಾರ್ದು. ಬರೀ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಮಾತ್ರ ಮಾತಾಡ್ತಾರೆ. ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಬಿಟ್ಟರೆ ನಾವ್ಯಾರು ಅದರಲ್ಲಿ ಬೇರೆ ಯಾರಿಗೂ ಕಾಮೆಂಟ್ ಮಾಡಬಾರ್ದು ಅಂತೇಳಿ ನಾನು ಎಲ್ಲರಿಗೂ ಕೂಡ ನನ್ನ ಸಂದೇಶವನ್ನು ನಿಮ್ಮ ಮುಖಾಂತರ ನಾನು ಕಳಿಸ್ತಾ ಇದ್ದೀನಿ. ಯಾರು ರಿಯಾಕ್ಟ್ ಮಾಡಬಾರ್ದು. ಏನೇ ಇದ್ರೂ ಶಾಸಕಾಂಗ ಪಕ್ಷದ ನಾಯಕರು ಮಾತಾಡ್ತಾರೆ, ಇಲ್ಲ ನಾನು ಮಾತಾಡ್ತೀನಿ. ಅದು ಅವರ ಇಂಟರ್ನಲ್ ಪಾರ್ಟಿ ವಿಚಾರ. ನಮಗೂ ಅವ್ರ ಪಕ್ಷದ ಆಂತರಿಕ ವಿಚಾರಕ್ಕೂ ಯಾವ ಥರದ ಸಂಬಂಧ ಇಲ್ಲ. ಕೆಲವರು ಯಾರೋ ಈ ಥರ ಮಾರ್ಕೆಟ್ಗೋಸ್ಕರ ಕೆಲವು ಹೆಸರುಗಳನ್ನು ಬಳಸ್ಕೊಳ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಯಾರು ಸಂದರ್ಭದಲ್ಲಿ ಈಗ ರಿಯಾಕ್ಟ್ ಮಾಡೋಕ್ಕೆ ತಯಾರಿಲ್ಲ. ನಮ್ಮ ಸ್ಪೋಕ್ಸ್ಮನ್ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ, ಅದೆಲ್ಲ ಮಿಕ್ಕಿದವ್ರು ಮಾತಾಡ್ತಾರೆ. ಇನ್ಕ್ಲೂಡಿಂಗ್ ಮೈ ಬ್ರದರ್. ನೆನ್ನೆ ಅಲ್ಲೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಐ ಹ್ಯಾವ್ ಸೆಡ್ ನೋ ಪಾಯಿಂಟ್ ಆಫ್ ಟೈಮ್, ಯಾವ ಇದು ನೋ ಮೀಡಿಯಾ ವಿಚಾರಕ್ಕೆ ಯಾವ ಮಾತ್ರ ಮಾಡ್ಬೋದು. ನಾವೇನಾದ್ರು ನಮ್ಮ ಪಾರ್ಟಿನ ಕಟ್ಟುವಂಥದ್ದಷ್ಟೇ. ನಮ್ಮ ಮನೆನ ನಾವು ಕಟ್ಟುವಂಥದ್ದು, ನಮ್ಮ ಮನೆನ ಸಮೃದ್ಧ ಮಾಡೋಂಥದ್ದು, ನಾವು ಜನರಿಗೆ ಸೇವೆ ಮಾಡೋಂಥದ್ದು. ಇಷ್ಟು ಬಿಟ್ಟರೆ ನಮಗೂ BJPಯ ಯಾವ ಆಂತರಿಕವಾದಂಥ ವಿಚಾರಕ್ಕೂ ನಮಗೆ ಸಂಬಂಧ ಇಲ್ಲ. ನಾವು ಇಂಟರ್ಫಿಯರ್ ಆಗೋಕ್ಕೂ ಸಂಬಂಧ ಇಲ್ಲ, ನಮ್ಗೆ ಅವಶ್ಯಕತೆಯೂ ಇಲ್ಲ.
ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದ್ರೆ ಅವ್ರ ಕಾಂಗ್ರೆಸ್ ನಿಲುವೇನು? ಏನು ಹೇಳಿ? ಒಂದು ವೇಳೆ ಸರ್ಕಾರ ಸಂಕಷ್ಟಕ್ಕೆ ಬಹುಮತದ ಸಂಕಷ್ಟಕ್ಕೆ ಸಿಲುಕಿದ್ರೆ ಕಾಂಗ್ರೆಸ್ನ ನಿಲುವೇನು? ಈಗ ಯಾಕೆ ನಮ್ಗೆ ಸುದ್ದಿನೇ ಮಾತಾಡೋದು ಬೇಡ ಅಂತಿದ್ದಿಲ್ಲ. ಇದು ಅವ್ರ ಮನೆ ಅವ್ರು ರಿಪೇರಿ ಮಾಡ್ಕೊಳ್ಳಿ. ಯಾಕೆ ಹೋದ್ರೆ ಈಗ ಮಾತಾಡೋದೇ ಬೇಡ. ಈಗ ನಿಮ್ಮವರು ಅವಾಗ ಹಿಂಗೆ ಊಟಕ್ಕೆ ಸೇರ್ತೀವಿ ಅಂತ ಹೋಗಿಬಿಟ್ಟು ಶುರು ಆಗಿದ್ದು. ಈಗ ಅವ್ರು ಊಟಕ್ಕೆ ಸೇರಕ್ಕೆ ಶುರು ಮಾಡಿದ್ದಾರೆ. ಬನ್ನಿ ಅಂತ ಬರ್ತೀವಿ ಅಂದ್ರೆ ಊಟಕ್ಕೆ ಇಲ್ಲಿಗೂ ಬರ್ತೀವಿ ಅಂದ್ರೆ ನೀವು ಮಾತಾಡಲೇಬೇಕಲ್ಲ. ಅವರ ಸದ್ಯ ನಾವು ನೀವು ಊಟ ಮಾಡೋಣ. ಥ್ಯಾಂಕ್ ಯು. ಆಮೇಲೆ ಒಂದು ನಾನೇನೇನು ಹೇಳಿದೆ ಕೆಲವು ಇದು ಫಾರ್ಮ್ಯಾಟ್ ಇದು ಬರ್ತದೆ, ಪ್ರಿಂಟಲ್ಲಿ ಕಳಿಸ್ಕೊಡ್ತಾರೆ ನಮ್ಮ ಪ್ರೆಸ್ ಸೆಕ್ರೆಟರಿ ಕೆಲವು ಪಾಯಿಂಟ್ಸ್ ಎಲ್ಲ. ಏನ ನಾನು ಲೇಬರ್ದು APMC ಆ್ಯಕ್ಟು ತಿರ್ಗಿ ನಾನು ರಿಪೀಟ್ ಮಾಡೋಕ್ಕೆ ಹೋಗಲಿಲ್ಲ. ದಟ್ ಈಸ್ ಎ ಪಾರ್ಟ್ ಆಫ್ ಅದೆಲ್ಲ ಕಂಪ್ಲೀಟ್ ನನ್ನ ರಿಟರ್ನ್ ಇದರಲ್ಲೇ ಬರ್ತದೆ, ಎಲ್ಲ ಬರ್ತದೆ. ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲಿಲ್ಲ. ಈ ವರ್ಷದ ಸಾಧನೆಯಲ್ಲಿ ಅದು ಒಂದು ಸಾಧನೆ ತಾನೇ ಅವ್ರದ್ದು.